ಹಲೋ ಗೈಸ್, ಇವತ್ತು ನನ್ನ ಮಗಳಿಗಂತೂ ತುಂಬ ಖುಷಿಯಾಗಿದ್ದ ದಿನ. ಯಾಕೆಂತಂದರೆ ಅವರಪ್ಪ ಫಾರಿನಿಂದ ಬಂದರು ಇವತ್ತು. ಸೊ ಹಂಗಾಗಿ ಫುಲ್ ಹ್ಯಾಪಿ ಆಗಿದ್ಲು. ಬಂದ ತಕ್ಷಣ ಖುಷಿಯಾಗೋದ್ಲು. ಆಮೇಲೆ ಅವ್ರ ಅಪ್ಪನ ನೋಡಿ ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ನನ್ನ ಮಗಳಿಗೆ. ಅವ್ರ ಅಪ್ಪನ ಫೇಸ್ನೇ ನೋಡ್ತಿರ್ಲಿಲ್ಲ. ಅವರಪ್ಪ ನನ್ನ ನೋಡು ನೋಡು ಅಂದ್ರೂ ಕಣ್ಣೀರು ತುಂಬಿಕೊಂಡು ಬಟ್ ಅಳ್ಳಿಲ್ಲ. ನನಗೆ ಅವಳು ಆಡ್ತಿದ್ದು ನೋಡಿ ಇದೇನಪ್ಪ ಫುಲ್ ಡಿಫ್ರೆಂಟಾಗಿ ಆಡ್ತಿದ್ದಾಳಲ್ಲ ಅನ್ನೋ ಥರ ಅನ್ನಿಸ್ತು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಾರ್ಮಲ್ ಆದಳು. ನಾರ್ಮಲ್ ಆದಮೇಲೆ ಅವರಪ್ಪನ ಹಾಗೆಲ್ಲ ಮಾಡಿ ಆಮೇಲೆ ಕ್ಲೋಸ್ ಆಗಿ ಅವರಪ್ಪ ಚಾಕ್ಲೇಟ್ ತಂದಿದ್ರು. ಇನ್ನೂ ಬ್ರಷೇ ಮಾಡಿರಲಿಲ್ಲ. ಬ್ರಷ್ ಮಾಡ್ದೇ ಚೆನ್ನಾಗಿ ಚಾಕ್ಲೇಟ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿದ್ಲು. ಅವತ್ತಿನ ದಿನವೇ ನಮ್ಮದು ಹತ್ರದ ರಿಲೇಟಿವ್ದು ಒಬ್ರದ್ದು ಮದುವೆ ಇತ್ತು. ಹಾಗಾಗಿ ಅವ್ರಿಗೆ ರೆಸ್ಟ್ ಮಾಡೋಕ್ಕೆ ಬಿಡಲಿಲ್ಲ ಹಸ್ಬೆಂಡ್ಗೆ. ಬನ್ನಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಮದುವೆಗೆ ಹೋದೋ. ನಮ್ಮ ಅಪ್ಪ ಅಮ್ಮನ್ನು ಮದುವೆಗೆ ಇನ್ವೈಟ್ ಮಾಡಿದ್ರು. ಸೊ ಎಲ್ಲ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಅಪ್ಪ ಅಮ್ಮ ನಾನು ಪಾಪು ಹಸ್ಬೆಂಡು ಎಲ್ಲ ಒಟ್ಟಿಗೆ ಮದುವೆಗೆ ಹೋದೋ. ಮದುವೆಗೆ ಹೋದ್ಮೇಲಂತೂ ಅವಳು ಅವರಪ್ಪ ಬಂದಮೇಲೆ ನನ್ನ ಜೊತೆನೇ ಇರಲಿಲ್ಲ. ಅವ್ರ ಅಪ್ಪನ ಜೊತೆನೇ ಇರ್ತಿಲ್ಲ. ಅಪ್ಪ ಬೇಕು ಅಂತ ಅಪ್ಪನ ಜೊತೆನೇ ಓಡಾಡ್ತಾ ಇದ್ಲು. ಪಾಪ ಹಸ್ಬೆಂಡ್ಗೂ ರೆಸ್ಟ್ ಮಾಡೋಕ್ಕಂತೂ ನಾನು ಬಿಡಲಿಲ್ಲ. ಮದುವೆಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟೆ. ಮದುವೆಗೆ ಹೋದ್ಮೇಲೆ ಗೊತ್ತಲ್ಲ, ಅವರು ಇವರು ಎಲ್ಲ ಸಿಗ್ತಿರ್ತಾರೆ. ರಿಲೇಟಿವ್ಸ್ ಎಲ್ಲ ಮಾತಾಡಿಸ್ಕೊಂಡು ಊಟ ಎಲ್ಲ ಮುಗಿಸೋಷ್ಟ್ರೊಳಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಬಟ್ ಆದರೂ ಬಿಸಿಲೇನು ಕಡಿಮೆ ಆಗಿರಲಿಲ್ಲ. ತುಂಬ ಬಿಸಿಲಿತ್ತು. ಆ ಕಡೆ ಆನ್ ದ ವೇ ಬರಬೇಕಾದ್ರೆ ಒಂದು ಟೆಂಪಲ್ ಕೂಡ ಸಿಕ್ತು. ಹಾಗೆ ಟೆಂಪಲೆಲ್ಲ ವಿಸಿಟ್ ಮಾಡಿ ನನ್ನ ಮಗಳು ಫಿಶ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವರಪ್ಪ ಫಿಶಲ್ಲಿ ಆಟಾಡ್ಸ್ಕೊಂಡು ಹೋಗೋಣ ಬಾ ಅಂತ ಅಂದ್ಬಿಟ್ಟು ಹೋದೋ. ಅಲ್ಲಿಗೆ ಹೋದ್ಮೇಲೆ ಪಾಪ್ಕಾರ್ನ್ ಎಲ್ಲ ತೊಗೊಂಡು ಪಾಪು ಅದರಲ್ಲಿ ಆಟ ಆಡಿಕೊಂಡು ನೀರಲ್ಲಿ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದೋ ಗೈಸ್. ಇವತ್ತಿನ ಕಂಪ್ಲೀಟ್ ವ್ಲಾಗ್ ಇದಾಗಿತ್ತು. ಬಾಯ್ ಬಾಯ್.